ವಾಸುದೇವ್, ನಿನ್ನ ಹೊರತಾಗಿ ನನ್ನ ಬೇರೆ ಗತಿಯ ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆ. ನನ್ನ ಕೈಗಳ ಪತಿಗಳು ಭೋಗದ ವಸ್ತುವಿನಂತೆ ದೂತಲ್ಪಡವಾಗಿಟ್ಟು ಸೋತರು. ಸರ್ವರ ಸಮಾಕ್ಷಮ ದುಶ್ಯಾಸನಿಂದ ಅಪಮಾನ ಹೊಂದೆನು. ರಾಜನಗರ ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗೆ ಅಳೆದಾಯಿತು. ಚೆವಿದಾಗ ಈ ಸ್ತ್ರೀ ಜಾತಿಯನ್ನು ಹೇಗೆ ಸೃಷ್ಟಿಸಿದ ದೇವ? ಪ್ರಿಯ ಪಾಂಚಾಲಿ, ಹೇಗೆ ಇಷ್ಟು ನಿಷ್ಕಾರಣವಾಗಿ ಅಳುತ್ತಿರುವೆ? ಹೇಗೆ? ಏನಾಯಿತು? ಏಕೆ ಓದಿದ್ದೆ? ಏಕೆ ಓದಿದ್ದೆ? ಕರುಣಿ ಮಣಿಯೇ ಏಕೆ ಓದಿದ್ದೆ? ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವುದು. ಆದರೆ ಸ್ತ್ರೀ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಾಗಿ ಹೊರನ್ನು ಆಶಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಚೆವಿದಾದ ಈ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ? ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದೂತ ಕಲ್ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿಕೊಳ್ಳಬೇಕು. ನಿಮ್ಮಂತಹ ಪತಿಗಳನ್ನು ಅಣ್ಣನು ಮಾಡಿದ ಆ ಒಂದು ದಿನದ ವಿವೇಕವು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಎಷ್ಟು ಬಾರಿ ನಿನ್ನಲ್ಲಿ ಪರಿಪರಿಯಾಗಿ ಬೇಡಿಕೊಂಡಿರುವನು, ಅಣ್ಣನ ಆ ಒಂದು ಅಪರಾಧವನ್ನು ಕ್ಷಮಿಸನೆಂದು. ಆಗಿದ್ದು ಆಗಿ ಹೋಯಿತು. ಈಗ ನೀನು ನಿಷ್ಕಾರಣವಾಗಿ ಹೇಳುತ್ತಿರಲು ಕಾರಣವೇ? ತಿಳಿಸುವೆ. ಅದರಿಂದ ಆಗುವ ಪ್ರಯೋಜನವಾದ್ರೆ ತಾವು ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರ ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರವಲ್ಲ. ಹಾಗಾದ್ರೆ ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ದೇವದರ್ಶನಕ್ಕಾಗಿ ಹೋಗಿದ್ದೆ. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಳು. ನನ್ನ ನೋಡಿ ನಕ್ಕು, ನಿನ್ನ ಪತಿಯ ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ದೂತನಿಗೆ ಆ ಸ್ಥಳ ಕಳಿಸಲು ಏನು ಸಂಧಿಯಾಗುವುದು? ಆಗಲಾದರೂ ಈ ದಿನ ಬಿಚ್ಚಿದ ಕೇಶರಾಶಿ ಮುರುಗಟ್ಟಿ ವೇಷದ ಕೇಕೆ ಹಾಕಿ ನಕ್ಕಳು ಸ್ವಾಮಿ, ನಕ್ಕಳು. ಪಾಂಚಾಲಿ, ಪುನಃ ದುರ್ಯೋಧನ ಯಾರು ಯಾರು ಇದಕ್ಕೆ ಹೋಗಿದವರು? ಮತ್ತಿನ್ಯಾ ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಶ್ರೀಕೃಷ್ಣ ಪರಮಾತ್ಮ
ಮರೆತಿರುವ ಆ ಕೃಷ್ಣನಿಗೆ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದಾಳಿಕೆಯಿಂದ ಹಿಂತಿರುಗಿದಾಗಲೇ ಹೀಗಾಗಬಹುದೆಂದು ಊಹಿಸಿದನು. ಅದಿರಲಿ, ಭಾನುಮತಿಗೆ ಏನಂತ ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಏನಂತ? ಈನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈರನ ಬೆಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಪಾಪು ಪಾಂಚಾಲಿ ಪಾಪು, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ಪಾಪು ಪಾಂಚಾಲಿ ಪಾಪು, ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಪ್ರಿಯೆ ಪಾಂಚಾಲಿ, ರಣಕಾಂತೆ, ಜಾಣೆ, ಮತ್ತೆ ಏನೇನು ಹೇಳಿದ್ರಿ? ಪಾಂಚಾಲಿ ಮಾಡಿದ ಪ್ರತಿಜ್ಞಾವಾಗಿ ಉಳಿದು ಮರೆಯುವಂತಹ ಏಡಿಯಲ್ಲ ಈ ಪ್ರಚಂಡ ಭೀಮ. ಆಹಾ, ಹೇಳುದು ಮಾತ್ರವಲ್ಲ, ಹೇಳಿದಂತೆ ಆಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿತ ಫಲವೇನಾಗುವುದು? ತಾವು ಎಷ್ಟೇ ಅಣ್ಣನ ಆಜ್ಞಾಧಾರಕಲ್ಲವೇನು? ಪಾಂಚಾಲಿ, ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಶಾಂತಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಯುದ್ಧವನ್ನು ಅತಿ ಆದರದಿಂದ ಬಯಸುತ್ತೇನೆ.
ಆಗಲೇ ಭೀಮಸೇನನು ಸಂಜೆಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವ ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಭಾರತ ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವನೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನನ್ನು ಸಮಾಧಾನ ಪಡಿಸುವುದೇ ನನಗೆ ಸಾಧ್ಯವಾಗದಿರುವುದು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವುದು? ಏಕೆ ಈ ನನ್ನ ಬಿಡುಕುಗಳು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬಲ್ಲದೇನು? ಅಗ್ರಜ, ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಲೆಂದು ಬಹು ದಿನದಿಂದ ನಿರೀಕ್ಷಿಸಿದೆನು. ಈಗ ನಿಮ್ಮೀರುವರ ಮುಂದೆ ಹೇಳುವೆನು. ಈ ಸಂಧಿಯ ವಿಷಯವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಕಾಂಗವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಮುಂದೆ ಸಂಧಿಯಾಚನೆ ಮಾಡಲು ಪಾಂಚರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ವಿಷಯವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಈ ಭೀಮನು ಒಂದು ನಿಮಿಷವೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಇವೆರಡನ್ನೂ ಬಿಡುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಎರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಧಿಯಾಚನೆಯಲ್ಲಿ ತೊಡಗಿರಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತಿರುವೆನು. ನನ್ನಲ್ಲಿ ಕೋಪವೇ ತಮ್ಮ? ಭೀಮಸೇನ, ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, Manu
ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆಲ್ಲ ಉಚಿತವೆನಿಸ್ತಲ್ಲವೇನು? ದ್ರೌಪದಿ, ಯುದ್ಧದಂತೆಯೇ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವಲ್ಲವೇ? ಯುದ್ಧವು ಎಂತ ಘೋರ ಕಾರ್ಯವೆಂಬುದನ್ನು ನೀನಿನ್ನು ತಿಳಿದಿಲ್ಲ. ನಾ ಒಂದು ವೇಳೆ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಆ ವಿಚಾರಗಳಿಗಾಗಿ ಮುಂದೆ ನಾವೇ ದುಃಖಿಸಬೇಕಾಗಿದೆ. ಅದಕ್ಕಾಗಿ ಎದರಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆ. ರಾಜ, ಗೌಮ್ಯರೆಂದು ಸಂಧಿಗೆ ಕಳಿಸಿ ಅಪಮಾನ ಪಡಿಸಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನ ಕಳುಹಿಸಿ ಅಪಮಾನ ಪಡಿಸಿ ಎಂಬುದೇನೇನು ಚಿಂತೆ ಆಗಿದೆ? ಏನೇ ಕೋಲಾಹಲ? ಅರ್ಜುನ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮ. ನನಗೆ ತೋಚಿದ್ದನ್ನು ನಾನು ಮಾಡೇ ತೀರುವೆನು. ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಶ್ರೀಕೃಷ್ಣ ಪರಮಾತ್ಮ ನಗುತ್ತಾ ಇದ್ದರೆ ಬರುತ್ತದೆ. ರಾಜ್ಯಸಭೆಯ ವಿಚಾರವನ್ನು ತಿಳಿದ ಬಳಿಕ ತಮ್ಮ ಇಷ್ಟಂತೆ ಮಾಡಿ. ಪರಮಾತ್ಮ ಅಣ್ಣ, ನಿನ್ನ ಪಾದಗಳಿಗೆ ನಮಸ್ಕರಿಸಿ. ಪರಮಾತ್ಮ, ನಾನು ಇಲ್ಲಿಂದಲೇ ವಂದಿಸುವೆನು. ನಾನು ಇಲ್ಲಿಂದಲೇ ಆಶೀರ್ವದಿಸುವೆನು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ನಡೆಸಿಕೊಂಡರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ಬಹುವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯುತ್ತೆ ಪರಮಾತ್ಮ. ನಡೆಯಿತು ಧರ್ಮನಂದನ. ಪರಮಾತ್ಮ, ಅಗ್ರಜನು ಹೇಳಿದಂತೆ 5 ಗ್ರಾಮಗಳಿಗೆ ಸಂತೆ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯಲ್ಲೇ ಭೀಮಸೇನ. ಪರಮಾತ್ಮ, ಅಜ್ಞಾತವಾಸ ನೆಪದಲ್ಲಿ ಅರ್ಜುನನಿಗೆ ಭಯನ್ನು ತೊಡಿಸಿದೆ. ಈ ಸಂಧಿಯ ವಿಚಾರದಲ್ಲಿ ನಮ್ಮೈವರಿಗೂ ಸೀರೆಯನ್ನು ನೋಡಿಸಲು ಅಪೇಕ್ಷಿಸುವ ಯಾದವಾಗ್ರಣಿ, ಯಾಕೆ ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟು ಕೋಪ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳು. ಅದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ್ಯ ಶೂನ್ಯವಾದ ಈ ಸಂಧಾನದ ಮುಂದೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ? ಇರುವುದಯ್ಯ, ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಧರ್ಮನಂದನ, ನಿಮ್ಮ ಈ ಸಂದೇಶವನ್ನು ರಾಜ್ಯಸಭೆಗೆ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ, ಆತನು ಸಹ. ನಾನಿಂದ ತಡೆದಾದರೂ ಪಿಡಿಪತಿ, ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ನಾನಿಂದ ಹೊರಡುವೆನು. ಪ್ರಿಯ, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತನ್ನು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದೊಳಗೆ ನನ್ನ ತಾಳ್ಮೆ ಮುಗಿದು ಹೋಗುವುದು. ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳುವುದೇ ನಿನ್ನ ಇಚ್ಛೆ ಇದೆ ಕೃಷ್ಣ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ಅಪೌರುಷ ಬಲವನ್ನು ನೀವೇ ಪುಂಜಿಸಿರಿ. ಇದರಲ್ಲಿ ಈ ಭೀಮನಿಗೆ ಯಾವ ಭಾಗವೂ ಬೇಡ. ಯಾರಷ್ಟೇ ಈ ಭೀಮನ ಬದುಕಿದ್ದಾರೆ, ನಿನ್ನ ಪ್ರತಿಜ್ಞಾವಾಕ್ಯವನ್ನು ತೀರಿಸುವ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟು ಕೋಪವಿಲ್ಲದಿದ್ದರೆ ಆ ರಾಕ್ಷಸತೆಯನ್ನು ಹೇಗೆ ತಾನೇ ಆಡಲು ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳು ಭೀಮಸೇನ.
ಪರಮಾತ್ಮ ಈ ಸಂಧಿಯ ವಿಚಾರವು ನನಗೊಪ್ಪದು ಒಪ್ಪಲಾಗದು. ಇರುವುದಯ್ಯ ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನಿಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರೋನು ಭೀಮಸೇನ. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಇದು ಸಂಧಿ ಆಗಿರಲಾರದು. ಏನು ಪರಮಾತ್ಮ? ಭೀಮಸೇನ, ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಲಿಲ್ಲ. ನೀನು ಕುಳಿತುಕೊಳ್ಳದ ಹೊರತು ನಾನು ಆ ವಿಷಯವನ್ನು ಹೇಳುವುದಿಲ್ಲ ಭೀಮಸೇನ. ಪರಿಹಾಸ್ಯ ಕೃಷ್ಣ. ಭೀಮಸೇನ, ಇದು ಪರಿಹಾಸ್ಯವಲ್ಲ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಭೀಮಸೇನ, ಆ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ಈ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ಹೇಳುವ ನಿನಗೆ ಪ್ರಿಯವಾದ ಸಂದೇಶವನ್ನು. ಪರಮಾತ್ಮ ನಿಶ್ಚಯಂತೆ ಆಗಲಿ. ಭೀಮಸೇನ, ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಅರ್ಜುನ, ಪರಮಾತ್ಮ ಈ ಗದೆಯನ್ನು ಸ್ವಲ್ಪ ಹಿಡಿದುಕೋ. ಬಿಡಯ್ಯ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆ. ಹಾಗಾದರೆ ತೆಗೆದುಕೋ. ಈ ಹಗ್ಗ ಉದರಿಗೆ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿರುವುದು. ಈ ಹಗ್ಗದ ಸಹಾಯದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸುವ ಯಾಜ್ಞಸೇನಿ. ಇದೇನು ಪರಿಹಸವೇ ಅಣ್ಣ? ಪರಿಹಾಸ್ಯವಲ್ಲ ಯಾಜ್ಞಸೇನಿ. ಶತ್ರುಗಳ ಎಡಮುಡಿಯನ್ನು ಕಟ್ಟುವುದಲ್ಲಿ ನೀನು ಬಹಳ ಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ ಕಟ್ಟು. ಭೀಮಸೇನ, ಆ ವಿಷಯವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ ಪರಮಾತ್ಮನು ಹೇಳಿದಂತೆ ನನ್ನ ಕರಗಳನ್ನು ಶೀಘ್ರವಾಗಿ ಬಂಧಿಸು. ಭೀಮಸೇನನ್ನು ಬಂಧಿಸಿರುವ ಹಗ್ಗವು ನನ್ನನ್ನು ರಾಜಸಭೆಯಲ್ಲಿ ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಈ ಹಗ್ಗದಿಂದ ಕೃಷ್ಣನನ್ನು ಬಂಧಿಸಿದರೆ ಯಾರು ಈ ದುರಾಭಿಮಾನದ ಕೆಲಸವನ್ನು ಮಾಡಿದವರು? ಮತ್ತಿನ್ಯಾರು ಭೀಮಸೇನ? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸವನ್ನು ಅವರಿಗಲ್ಲದೆ ಮತ್ತಿನ್ಯಾರಿಗೆ ಮಾಡಲು ಸಾಧ್ಯ ಭೀಮಸೇನ? ಶಿಖರವನ್ನು ಮುಟ್ಟಿತು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಹೇಳುತ್ತೇನೆ ಕೇಳಿ.
ಬಿಟ್ಟನು. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಮಹಾಕೋಶದಲ್ಲಿ ಎಂದು ಹೇಳಿದನು ಭೀಮಸೇನ. ಧರ್ಮನಂದನ, ಇದಕ್ಕೆ ನಿನ್ನ ಅಭಿಪ್ರಾಯ? ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ನಮಗೊಂದೇ ಉತ್ತರ, ಅದು ಯುದ್ಧ. ಯುದ್ಧವು ನಡೆದೇ ತೀರಬೇಕು. ಪರಮಾತ್ಮ, ನೀನೇ ತಿಳಿದಿರುವೆ, ನಾ ಈ ಯುದ್ಧವನ್ನು ಬಯಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ನನ್ನ ನಿರೀಕ್ಷೆಗಳನ್ನೆಲ್ಲ ಮೀರಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ಅಗ್ರಜ ಧನಂಜಯ, ಈ ಕರಗಳನ್ನು ಬಿಚ್ಚು. ನೀನೆಲ್ಲಿ ಬಿಚ್ಚಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಎಳೆಯುವಾಗ ಧರ್ಮ ಧರ್ಮ ಎಂದು ಧರ್ಮದ ಕೊಟ್ಟು ನೀನೊಬ್ಬ ಕೊಟ್ಟು. ಅರ್ಜುನ, ಪಾಲ್ಗುಣಿ, ಕಿರೀಟಿ, ನೀನಾದರೂ ನನ್ನ ಕರಗಳನ್ನು ಬಿಚ್ಚು. ನೀನೆಲ್ಲಿ ಬಿಚ್ಚಿ ವಿರಾಟನ ಆಸ್ಥಾನದಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ತಕ ತೈ ಎಂದು ನಾಟ್ಯ ಕಲಿಸಿದನಲ್ಲವೇ? ನಿನ್ನೆಲ್ಲಿಂದಾದೀತು? ನನಗುಳಿರುವುದು ಒಂದೇ ದಾರಿ, ರತ್ನ ಮುಗಡ ದಾರಿ. ಶ್ರೀಕೃಷ್ಣ, ನೀನಾದರೂ ನನ್ನ ಕರಗಳನ್ನು ಬಿಚ್ಚು. ನೀನೆಲ್ಲಿ ಬಿಚ್ಚಿಯೇ ಗೋಪಿಕಾಂಗನ ವಿಲಾಸ ವಿಕ್ರಮಗಳಲ್ಲಿ ಲೋಕದ ಕಾಳಜಿಯನ್ನೇ ಮರೆತು ಲೋಕದ ಕಾಳಜಿಯನ್ನೇ ಮರೆತ ನೀನು ನನ್ನ ಕರಗಳನ್ನು ಬಿಚ್ಚುವೆಯಾ? ಆಗದು ಆಗದು. ಈ ನನ್ನ ಕರಗಳನ್ನು ನಾನೇ ಬಿಚ್ಚಿಕೊಳ್ಳುವುದು. ಎಲ್ಲಿ ನನ್ನ ಗದೆ? ಈಗ ಕೇಳಿ ಈ ಭೀಮನ ಪ್ರತಿಜ್ಞಾ ವಾಕ್ಯವನ್ನು. ಒಳಗನು ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟದೆ ಹೋದರೆ ಆ ದುರ್ಯೋಧನ ತೊಳೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜಕಿರೀಟವನ್ನು ನನ್ನ ಎಡಗಡೆಯಿಂದ ಒಂದು ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದು ನಿನ್ನ ಪಾದದ ಕೃಷ್ಣ. ವಿಶೇಷಾಲಿಯಾಗು. ಹೇ ಭಗವಾನ್ ಭಾಸ್ಕರ, ಸರ್ವ ಜಗತ್ತನ್ನು ಯುಗ ಯುಗದಲ್ಲಿಯೂ ಬೆಳೆಯುತ್ತಿರುವೆ. ನಿನಗೆ ಗೊತ್ತಿಲ್ಲದ ವಿಚಾರಗಳು ಯಾವುದೂ ಇಲ್ಲ. ನನ್ನ ಮನಸ್ಸಿನಲ್ಲಿರುವ ಅಂಧಕಾರವನ್ನು ಉಳಿಸಿ ಎಂತೊಂದು ನೀಡಿದೇವ. ಹೇ ಭಗವಾನ್ ಭಾಸ್ಕರ, ಸಪ್ತಾಶ್ವರತಮಾರೂಢಂ
ಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ तं ಸೂರ್ಯಂ ಪ್ರಣಮಾಮ್ಯಹಂ ಅರಿಯಲಾರದ ಘೋರ ದೇಹದಾತ್ರಿಯೊಳುಗಿದೆ ಅರಿಯಲಾರದ ಘೋರ ದೇಹದಾತ್ರಿಯೊಳುಗಿದೆ ಹಳದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀವು ಯಾರು ತಾಯಿ? ನೀನು ಪೂಜ ಸ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀನ ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವ ಕುಮಾರ. ಕುಂತಿ ನನ್ನ ಎತ್ತ ತಾಯಿ ಕುಂತಿ. ಹೌದು ಕಂದ. ಆ ನನ್ನ ಪರಮವೇ ಅರ್ಜುನ ತಾಯಿ ಕುಂತಿ. ಅಮ್ಮ ಇದೇ ನಿನಗೆ ನಮಸ್ಕರಿಸುವುದು ತಾಯಿ. ಕೃಷ್ಣನಾಗೂ ಕಂದ. ಅಮ್ಮ ನನ್ನದೆಂತಹ ಕೀರ್ತಿ ಅಮ್ಮ. ಬಹುದಿನದ ಬಯಕೆ ಕೊಲಿಸಿದಮ್ಮ ಬಯಸಿದ ದರುಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಕೊಲಿಸಿದಮ್ಮ
ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧಗಳಾದರೂ ಏನು ತಾಯಿ? ಅಮ್ಮ, ಅಲ್ಲಿ ಜೀವಿಸಿರುವ ಜಲಚರಗಳು ಕೂಡ ನನ್ನನ್ನು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವಲ್ಲ ತಾಯಿ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಜೋಪಾನದಿಂದ ಸಾಗಿಸುತ್ತವೆ. ಅಂತಹುದರಲ್ಲಿ ನನ್ನನ್ನು ಸೂತ ಕುಲದವನು, ಈನ ಕುಲದವನು, ನೀಚ ಕುಲದವನು ಎಂದು ನಿಂದಿಸುತ್ತಿದ್ದಾಗ ನನಗೆಷ್ಟು ಸಂಕಟವಾಗಿರ್ಬೋದು. ಏಕಮ್ಮ ಸುಮ್ಮನಾದೆ, ಏಕೆ ತಾಯಿ ಸುಮ್ಮನಾದೆ? ಹೋಗಲಿ, ಎಷ್ಟೇ ಆದರೂ ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗಿದೆ. ಇಷ್ಟು ದಿನಗಳ ಮೇಲಾದರೂ ನನ್ನನ್ನು ನೋಡಲು ಬಂದೆ ಅಲ್ಲ. ಈ ಉಪಕಾರ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದಿದೆ. ಬಾಳೆದಿನ ಪಟ್ಟ ಕಷ್ಟಗಳಿಗೂ ಮಾನ ಅಪಮಾನಗಳಿಗೂ ಕಾಣಲು ನಾನೇ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಎತ್ತ ತಾಯಿಗೆ ಮಾತನಾಡು. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಅಮ್ಮ, ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ಪೌರುಷವರೆಗೂ ಆ ನನ್ನ ಸ್ವಾಮಿಗಾಗಿ ಹೋರಾಡಿತು. ಆಗಿದ್ದು ಆಗಿ ಹೋಯಿತು. ಈಗಲಾದರೂ ಸಹೋದರ ಸೇರಿ ಸೌಖ್ಯದಿಂದ ಬಾಳು ಕಂದ. ಅಮ್ಮ, ಸೌಭಾದ್ರ ದಾನ ಮಾಡು ಕಂದ, ಸೌಭಾದ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದ್ರೂ ಕೇಳು ತಾಯಿ, ನಡೆಸಿಕೊಡುವೆನು. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೆಳೆತಿರುವುದು ಕಂದ. ವೈರವುಡು ಕಳೆ ಕುಮಾರ, ವೈರವುಡು ಕಳೆ. ಅಮ್ಮ, ಪೌರುಷವರೆಗೂ ಆ ನನ್ನ ಸ್ವಾಮಿಗಾಗಿ ಹೋರಾಡಿ ಬಿಡುವೆನು. ಕರ್ಣನು ಆ ಸ್ವಾಮಿಗಾಗಿ ಹೋರಾಡಿ ಬಿಡುವೆನು ತಾಯಿ. ಕರ್ಣನು ನೀಚನಲ್ಲ ತಾಯಿ.
ಕುಮಾರ, ನಿಜ ಕುಮಾರ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರಲ್ಲವೇ? ನೀವು 6 ಜನ ಸೇರಿ ಸೌಖ್ಯದಿಂದ ಬಾಳುವುದನ್ನು ನಾನು ಕಟ್ಟು ನೋಡಿ ಸಂತೋಷ ಪಡಬಾರದೇನು? ಅಮ್ಮ, ಇದುವರೆಗೂ ಅವರು ನನ್ನ ಸೋದರೆಂಬ ವಾತ್ಸಲ್ಯವೇ ನನ್ನಲ್ಲಿರಲಿಲ್ಲ. ಇದುವರೆಗೂ ಯಾತನಲ್ಲಿ ನೀನು ಪೋಷಿಸಿ ಬೆಳೆಸದ ಸುಸಿ ಚಿಗುಟಿ ಬಿಸಾಡಿ ಅದನ್ನು ಪೋಷಿಸುವುದರಲ್ಲಿ ಒಣಗಿ ಹೋಗಿರುವವು. ಮಾ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವ ತಾಯಿ, ಬಿಡು ಚಿಂತೆಯನ್ನು ತಾಯಿ. ಹೇಗೆ ಬಿಡಲಿ ಕುಮಾರ್, ಹೇಗೆ ತಾನೇ ಬಿಡಲಿ? ಲೋಕೈಕ ವೀರನಾದ ನೀನು ಆ ಪಾಂಡವರ ಮೇಲೆ ಹಾಗೆ ಸಾಧಿಸುತ್ತಿರುವಾಗ ಚಿಂತಿಸದೆ ಹೇಗೆ ತಾನೇ ಹೇಳಿ ಕುಮಾರ? ಹೋಗಲಿ ಹೋಗಲಿ ಕಂದ, ಯುದ್ಧದಲ್ಲಾದರೂ ಪರಾತ್ಮಕನಾದ ಕುಮಾರ. ಅಮ್ಮ, ಕರ್ಣನು ಅಂತ ನೀಚದಲ್ಲ ತಾಯಿ. ನೀನೇ ಹೇಳು, ನೀನು ವೀರನವಾದ ಪರದಾತನವು ನನ್ನನ್ನು ನಂಬಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಿರಬೇಕಾರ ಇಂತಹ ಸಮಯದಲ್ಲಿ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ. ವೀರಮಾತೆ, ನೀನೇ ಹೇಳು ತಾಯಿ. ಹೋಗಲಿ ಬಿಡು ಕುಮಾರ್, ನಾಳಿನ ಯುದ್ಧದಲ್ಲಿ ಪಾಂಡವರು ಏನಾದ್ರೂ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಉಳಿಸಯ್ಯ ಉಳಿಸು. ಅಮ್ಮ, ಪಾಂಡವರೆಂದರೆ ನಿನಗೆ ಎಷ್ಟು ಮಮತೆ ಅಮ್ಮ.
ಪಾಂಡವರಲ್ಲಿ ಯಾರನ್ನು ಬೇಕಾದರೂ ಉಳಿಸುವ ತಾಯಿ. ಆ ನನ್ನ ಪರಮವೀರ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಏಕೆ ನಿನಗೆ ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ? ಹೌದಮ್ಮ, ಆ ಅರ್ಜುನನನ್ನು ಹೋರಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಮನಸ್ಸಿಗೆ ಶಾಂತಿ ದೊರೆಯುವುದು ತಾಯಿ. ಹೋಗಲಿ, ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಹೋಗಲಿ, ನನ್ನದೊಂದು ಮಾತಾದ ನಡೆಸಿಕೊಡ್ಬೇಕು ಕುಮಾರ. ಏನು ಹೇಳಮ್ಮ, ಎತ್ತ ತಾಯಿ ಋಣವನ್ನು ಇದರಿಂದಲಾದರೂ ತೀರಿಸುವುದು. ಅದೇನು ಹೇಳು ತಾಯಿ. ಕುಮಾರ, ಅಮ್ಮ, ಆಯುಸ್ಸಿದ್ದವರು ಎಲ್ಲಿಯಾದರೂ ಬದುಕೊಳ್ಳಲಿ. ಎತ್ತ ಹೊಟ್ಟೆಗೆ ಅದೇ ಸಂತೋಷ. ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ಅಮ್ಮ, ಎಂತ ಮಾತನ್ನು ಕೇಳಿಬಿಟ್ಟೆ. ದೇವತೆಗಳಿರ ಋಷಿಮುನಿಗಳಿರ ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೀವೇ ಕಾಪಾಡಬೇಕು. ಸುಯೋಧನ, ಈಗ ನೀರು ಕೆಟ್ಟೆ. ವಿದುರನ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿ ಇಂದ್ರನ ಮೋಸದಿಂದ ಅದನ್ನು ವಜ್ರ ಕವಚವನ್ನೇ ಕಿತ್ತುಕೊಂಡನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ನನ್ನ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯಾದ ನೀನು ದೊಡ್ಡ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಿರುವೆ. ಇಲ್ಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿದೆ. ಪೌರುಷವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಬಿಡುವುದು. ಅಮ್ಮ, ಉಳಿದಿದ್ದು ದೈವ ಇಚ್ಛೆ. ಕುಮಾರ, ಅಮ್ಮ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಸಂದೇಹವಿಲ್ಲಮ್ಮ. ಎತ್ತ ಕರುಳಿನ ಪಾದೆಯನ್ನು ನಾ ಬಲ್ಲೆ, ಸತ್ಯ ಸಾಧಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ, ಇದೋ ಕೊಡುವನು ಭಾಷಣನು ಬಿಡುತ್ತಿರುತ್ತೆಯ ಜನನೇ. ಸಂದೇಹವ ಬಿಡು ಅಮ್ಮ, ಈ ಕನ್ನಡ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಘಟನೆಗಿಳಿದು ಬರಲಿ, ಈ ಗುರಿಯ ಬಿಳಿದು ನಿಲ್ಲಲಿ. ಘಟನೆಗಿಳಿದು ಬರಲಿ, ಈ ಗುರಿಯ ಬಿಳಿದು ನಿಲ್ಲಲಿ. ಕೊಂಡಾನ ತಂದ ನಮ್ಮ ನಾನ ತಂದವಮ್ಮ, ಬಿಡುತ್ತಿರುತ್ತೆಯ ಜನನಿ. ಅಮ್ಮ, ದೊಡ್ಡ ಬಾಣವನ್ನು ಮತ್ತೆ ನಾನು ತೊಡೆದಾಗಿ ನೀನನ್ನು ಹೋಗಿ ಬಂದ. ಅಮ್ಮ, ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೇನು. ಅದೇ ಹೇಳುತ್ತಲ್ಲ, ಶ್ರೀಕೃಷ್ಣ ಪಾದ ಸಾಕ್ಷಿಯಾಗಿ ನಡೆಸಿಕೊಡಲು ಕುಮಾರ. ಅಮ್ಮ, ಈ ಯುದ್ಧವು ಮುಗಿಯವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ಈ ಯುದ್ಧದಲ್ಲಿ ಅರ್ಜುನನಿಂದ ನಾನೇ ಮೃತನಾದ. ಅಮ್ಮ, ನಿನಗೆ ಇಬ್ಬರು ಮಕ್ಕಳೇ ಉಳಿದಿರು. ಅಮ್ಮ, ಸತ್ಯಸಂಧನ ಈ ಯುದ್ಧದಲ್ಲಿ ನಾನೇನಾದರೂ ಒಂದು ವೇಳೆ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮಪುತ್ರನಿಂದಲೇ ನನ್ನ ಉತ್ತರ ಕ್ರಿಯಾದೆಯನ್ನು ಮಾಡಿಸಬೇಕು ಎಂದು ನಿನ್ನಲ್ಲಿ ಬೇಡಿಕೊಳ್ಳುವುದು ತಾಯಿ. ಈ
ಸಂಕಟದಿಂದ ಈ ಸಾಮ್ರಾಜ್ಯ ಹುಡುಕಾದರು. ಅಂತಹ ಸಾಮ್ರಾಜ್ಯವು ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮಗವನ್ನು ಯುಗದಿ ಕಾಣಲಹುದೇ ಎಂದು. ಅಮ್ಮ, ನಿನ್ನ ಮಗವನ್ನು ಯುಗದಿ ಕಾಣಲಹುದೇ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. Come on.
ಪರಮಾತ್ಮ. ಇತ್ತ ನೋಡು, ಕೌರವನ ಚದುರಂಗಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮಿಲಿತವಾದ ಮಹಾಸಾಗರದಂತೆ ಕಾಣುತ್ತಿರುವುದು. ಅರ್ಜುನ, ಪರಮಾತ್ಮ. ಇತ್ತ ನೋಡು, ಕೌರವನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧು ರಾಜ ಶಕ್ರಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವದಲ್ಲಿ ಕುಳಿತಿರುವರೇ ಕೌರವರ 98 ಮಂದಿ ಸಹೋದರರು. ಅವರುಗಳ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರೆಲ್ಲರ ರಕ್ಷಣೆಗಾಗಿ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣಾಚಾರ್ಯರ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ಇತ್ತ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಅರ್ಜುನ, ಪರಮಾತ್ಮ. ಇತ್ತ ನೋಡು, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವವರೇ ಕೌರವರ ಸೇನಾಪತಿ ಭೀಷ್ಮನು. ನೆರೆ ಕೂದಲಿನ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧ ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸುವ ಅರ್ಜುನ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲನಾದರೆ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಮಿತ್ರ, ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಅಂಗ ಪ್ರತ್ಯಂಗಗಳಲ್ಲಿಯೂ ಧಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಕೃಷ್ಣ,
ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿಯೂ ನಾನೀ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಅರ್ಜುನ, ಪರಮಾತ್ಮ, ಇಂಥ ವಿಷಮಾವಸಾರದಲ್ಲಿ ಈ ರೀತಿ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಅರ್ಜುನ? ವೀರ ಕ್ಷತ್ರಿಯನಾದ ನೀನು ಅನಾರ್ಯನಂತೆ ವರ್ತಿಸಬೇಡ. ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ಮುಚ್ಚಿದ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಿನಿಂದ ಹೇಡಿ ಎಂಬ ನಿಂದನೆ ಸಹಿಸಲಾರೆನು. ನಿನ್ನಿ ದೌರ್ಬಲ್ಯವನ್ನು ತ್ಯಜಿಸು, ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ನೋಡು, ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರರುಗಳಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲಾರನು. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ ಕೃಷ್ಣ. ಅರ್ಜುನ, ಪರಮಾತ್ಮ, ಯಾರು ಯಾರನ್ನು ಓದಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ಒದಗಿಸುವುದು ಅಸಂಭವ.
ಮಾನವನು ತಾನು ಧರಿಸಿದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ತಾನು ಜೀರ್ಣವಾದ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ದೇಹಾಂತರ ಪ್ರಾಪ್ತವು ಸಹಜವಾದುದು. ಪಂಡಿತನಾದನು ಇದಕ್ಕಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲ. ಜನ್ಮ ವೃತ್ತಿಗಳು ಆತ್ಮನ ಅವಸಾನದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಅರ್ಜುನ, ಇದು ಧರ್ಮಯುದ್ಧ. ನಿನ್ನ ಈ ಧರ್ಮವನ್ನು ನೀನು ಪಾಲನೆ ಮಾಡಬಾರದು. ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ ದೇವ. ಋಣಿಯೋಳು ನಾನು ಎಡ ಬಯಸಲಾರೆ, ಬೇಡಿಕೊಂಬೆ ದೇವ, ಬೇಡ ಮಾಧವ. ಜನಾರ್ದನ, ಯುದ್ಧದ ಹೆಸರೆತ್ತಿದ್ದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುವವು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನೆಯು ಅನರ್ಥಕಾರಿ. ಅರ್ಜುನ, ಇದು ಧರ್ಮಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ, ಅಕೀರ್ತಿಗೆ ಬಾಳು ನೆನೆಸುವೆ. ನಿನ್ನಂತ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವಾದುದು. ಅರ್ಜುನ, ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಅರ್ಜುನ, ಧರ್ಮನಾಶನವು ಧರ್ಮರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸುದೇವ.
ವಾಸುದೇವ. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಯಾವುದೇ ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತದಿಂದ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಫಲದಲ್ಲಿ ಸ್ವರ್ಗವನ್ನು ಪಡೆಯುವ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಪರಮಾತ್ಮ, ನಾವೀರ್ವರು ಈ ಹಿಂದೆ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವುದು. ನಿನಗೆ ಅವುಗಳ ನೆನಪಿರುವುದಿಲ್ಲ, ನನಗೆ ಇರುವುದು. ಅರ್ಜುನ, ನಾನು ಜನ್ಮಜರ ರೈತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆವಾಗ ಈ ಭೂಮಿ ಮೇಲೆ ಜನ್ಮಗ್ರಹಣ ಮಾಡುವುದು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಯುಗೇ. ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ, ಪ್ರಳಯ, ಉದಯ, ವಿನಾಶಗಳಿಗೆ ನಾನೇ ಕಾರಣನು. ಸರ್ವಾಂತರಾಮಿಯು ಸರ್ವಶ್ರೇಷ್ಠನೂ ಆದ ನಾನು ದಾರದಲ್ಲಿ ಮಣಿಸಮೂಹವು ಬೋಳಿಸಲ್ಪಟ್ಟಂತೆ ಇಡೀ ವಿಶ್ವ ಜಗತ್ತು ನನ್ನಲ್ಲಿ ರೋತವಾಗಿರುವುದು. ಅರ್ಜುನ, ಪರಮಾತ್ಮ, ನೀರಿನಲ್ಲಿ ರಸಾತ್ಮಕನು ನಾನು, ಸೂರ್ಯಚಂದ್ರರ ಕಾಂತಿ ನನ್ನದು, ವೇದಗಳಲ್ಲಿನ ಓಂಕಾರವು ನನ್ನದು, ಮನುಷ್ಯರಲ್ಲಿನ ಪೌರತ್ವವು ನನ್ನದು. ಸಮಸ್ತ ಪಂಚಭೂತಗಳಿಗೆ ಆದಿಕಾರಣನಾದ ನಾನು, ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಓಂಕಾರವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು, ಪರ್ವತಗಳಲ್ಲಿ ಮೇರುವು ಆಗಿರುವನು. ಅರ್ಜುನ, ಪರಮಾತ್ಮ, ಬಿಡು ಈಗ ಯಾಕೆ ಅಷ್ಟೇ ಬಿಡುತ್ತಿದ್ದು. ಶಂಖಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಪ್ರಶಾಂತವಾದ ಸಾಗರ ಮಧ್ಯದಲ್ಲಿ ನಿಷ್ಫಲವಾಗಿ ನಡೆಯುವ ನೌಕೆಯಂತೆ ನಿನ್ನ ಮನಸ್ಸು ಶಾಂತವಾಗಿರಲಿ. ಈ ಕುರುಕ್ಷೇತ್ರ ಎಂಬ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಸೇರಿಸಲು
ಸ್ವತಃ ಕರುಣಧಾರಿಯಾಗಿ ನಾನು ನಿಂತಿರಲು ಪಾರ್ಥ. ಅರ್ಜುನ, ಪರಮಾತ್ಮ. ತೆಗೆದುಕೋ ಧನುರ್ಬಾಣಗಳನ್ನು, ಸಮರ ಗೀತೆಯನ್ನು ಮೊಳಗಿಸು. ಸ್ವಯಂ ದ್ರೋಣನೇ ಯುವದ ಬಾಗಿಲಲ್ಲಿ ನಿಂತಿರುವನು. ಅವನನ್ನು ಸೋಲಿಸದೇ ವಿನಃ ಅವು ಸೋಲಿಸಲಾಗುವುದಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು. ಶ್ರೀಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರ್ತಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದುಕೊಂಡಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ನಿಮ್ಮ ಕೈಯಲ್ಲಿ ಪೂರ್ಣ ಕೆಲಸಬಲ್ಲ ಕಡೆ ಇರುವಾಗ, ನನ್ನ ತಂದೆ ಪೂಜೆ ತಂದೆ ಕವಿತನ್ನು ಯುದ್ಧ ಭೂಮಿಯಲ್ಲಿ ಆಡ್ತಿರುವಾಗ ಪಾಂಡವರಿಗೆ ಮದುವೆ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ಕೌರವ ಯೋಗದಿಂದ ರಕ್ಷಿತವಾದ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ? ನಾವು ಗಳಿಸುವನು ಅದಕ್ಕೆ ಅನುಮತಿ ಪಡೆಯುವುದಾಗಿ ನಾನು ಇಲ್ಲಿ ಬಂದಿಹದ್ದು. ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ನಾವೆಲ್ಲ ಜೀವಿಸಿದ್ದು ಇಂತಹ ದುಷ್ಕಾರ್ಯಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತ ಎನಿಸದು ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನು ತಿಳಿದಿರುವರ ನಿಮ್ಮ ಕಣ್ಣು ಮೊದಲು ಪಾರ್ಥಿವ ಶರೀರ ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವನದ ಚಿಕ್ಕದಲ್ಲ. ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿರುವುದು. ನನ್ನ ಈ ಮಹತ್ ಕಾರ್ಯದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿಕೊಂಡೆ. ಧ್ವಜೆಲ್ಲಕ್ಕೂ ಬರುತ್ತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲೆಯುವುದು ಮರಣ ಕಂದಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಕಟ್ಟದಿಂದ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯ ಕತ್ತರಿಸಿ ಕುಳಿತುಕೊಳ್ಳುವುದಕ್ಕಲ್ಲ. ತಾರೀಖರ ಪತ್ರದಲ್ಲಿದ್ದಾಗಲೇ ತಿಳಿದಿದ್ದೇನೆ. ಅದನ್ನು ವ್ಯರ್ಥ ಮಾಡಬೇಡಿ ತಂದೆ. ನನಗೆ ಅನುಮತಿಯನ್ನು ಕೊಡಿ. ಈಗ ತಿಳಿದು ಪಾರ್ಥನ ಮಗನು ಪಾರ್ಥನಂತೆ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹನಿಗೆ ಜಲಸೇನವಾಗದಿರಲಿ. ನಾವು ನಮ್ಮ ಸೈನ್ಯವನ್ನು ತೆಗೆದುಕೊಂಡು ಅಭಿಮನ್ಯುಗೆ ಸಹಾಯಕನಾಗಿ ನಿಲ್ಲುವೆ. ಅಭಿಮನ್ಯುವು ವಿರೋಧವನ್ನು ಭೇದಿಸುತ್ತದೆ. ನಮ್ಮ ಸೈನ್ಯವನ್ನೆಲ್ಲ ನುಗ್ಗಿಸಿ ಭಿನ್ನ ಭಿನ್ನವಾಗಿ ಬಿಟ್ಟೆವು. ಅನಿರೀಕ್ಷಿತವಾಗಿ ಒದಗಿದ ಈ ಅವಕಾಶವನ್ನು ಜಯಿಸಿರುವುದು ಬೇಡ. ನಿನ್ನಿಷ್ಟದಂತೆ ಆಗಲಿ ಭೀಮಸೇನ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ಭೂಮಿಯಲ್ಲಿ ಒಂದು ಕ್ಷಣವೂ ಈತನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಪುನಃ ಅವನನ್ನೇ ಸೇರಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಶಕ್ಕೋದದೆ ರಕ್ಷಿಸಿರುವಾಗ ಭಯವಿರುವುದು ದೊಡ್ಡಪ್ಪ. ಕುಮಾರ, ನಿನಗೆ ಮಂಗಳವಾಗಲಿ. ಆ ದ್ರೋಣನ ಚಕ್ರವ್ಯೂಹವು ನಿನಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ಹೋಗೋಣ.
ಮುಂದಿನ ಆನಂದದ ಮೂಲ ಪ್ರೇಮದ ವಿಚಾರಕ್ಕೆ